ಬ್ರಿಟನ್ನಿಂದ ಬೆಂಗಳೂರಿಗೆ ವಿಮಾನ ಸೇವೆ ಪುನಾರಂಭ. ಲಂಡನ್ನಿಂದ ವಿಮಾನ ನಿಲ್ದಾಣಕ್ಕೆ ಬಂದ 289 ಪ್ರಯಾಣಿಕರ ಟೆಸ್ಟಿಂಗ್. ಕೊರೋನಾ ರಿಪೋರ್ಟ್ಗಾಗಿ 5 ಗಂಟೆ ಕಾಲ ಪ್ರಯಾಣಿಕರ ಹರಸಾಹಸ. ಟೆಸ್ಟಿಂಗ್ ವೇಳೆ 4 ಪ್ರಯಾಣಿಕರಿಗೆ ಕೊರೋನಾ ಪಾಸಿಟಿವ್ ಶಂಕೆ. 4 ಎರಡನೇ ಬಾರಿಗೆ ಕೋವಿಡ್ ಟೆಸ್ಟ್. ಕೊರೋನಾ ಚೀನಾದ ವುಹಾನ್ನಿಂದ ಹುಟ್ಟಿ ಪ್ರಪಂಚವನ್ನೇ ಲಾಕ್ಡೌನ್ ಮಾಡಿದ್ದ ಮಹಾಮಾರಿ. ಇನ್ನೇನು ಮಹಾಮಾರಿಗೆ ಲಸಿಕೆ ಸಿಕ್ತು ಅಂತ ನೆಮ್ಮದಿಯ ನಿಟ್ಟುಸಿರು ಬಿಡುವಷ್ಟರಲ್ಲೇ ಹೊಸ ರೂಪಾಂತರಿ ಮಹಾಮಾರಿ ಬ್ರಿಟನ್ ಮೂಲಕ ಭಾರತ ಮತ್ತು ಬೆಂಗಳೂರಿಗೆ ಬಂದು ನಡುಕ ಹುಟ್ಟಿಸಿದೆ. ಈ ನಡುವೆ ಬ್ರಿಟನ್ನಿಂದ ಬಂದು ಸಂಪರ್ಕಕ್ಕೆ ಸಿಗದೇ ಇರುವವರ ಹುಡುಕಾಟದಲ್ಲಿ ರಾಜ್ಯ ಸರ್ಕಾರವಿದ್ರೆ ಹಲವು ದಿನಗಳಿಂದ ಬ್ರಿಟನ್ಗೆ ಸ್ಥಗಿತಗೊಂಡಿದ್ದ ವಿಮಾನ ಸೇವೆ ಪುನರ್ ಆರಂಭವಾಗೋದ್ರೊಂದಿಗೆ ಬೆಂಗಳೂರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಪುನರ್ ಆರಂಭವಾದ ಲಂಡನ್ ಮತ್ತು ಬೆಂಗಳೂರು ವಿಮಾನ ಸಂಚಾರ. ಒಂದೇ ದಿನ ರಾಜ್ಯಕ್ಕೆ ಬಂದ 4 ಪಾಸಿಟಿವ್ ಶಂಕೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೊರೋನಾ ಹರಡುವ ಭೀತಿ. ಕಳೆದ ಹಲವು ದಿನಗಳಿಂದ ರೂಪಾಂತರ ಕೊರೋನಾ ವೈರಸ್ ಭೀತಿಯಿಂದ ದೇಶಕ್ಕೆ ಬರುವ ವಿಮಾನಗಳನ್ನು ತಡೆಹಿಡಿದಿದ್ದ ಕೇಂದ್ರ ಸರ್ಕಾರ ಒಂದೇ ಭಾರತ್ ಮೂಲಕ ಬ್ರಿಟನ್ನಲ್ಲಿ ಸಿಲುಕಿದ್ದ ಭಾರತೀಯರನ್ನ ತಾಯ್ನಾಡಿಗೆ ವಾಪಸ್ ಕಳಿಸುವುದಕ್ಕೆ ಗ್ರೀನ್ ಸಿಗ್ನಲ್ ನೀಡಿತ್ತು. ಹೀಗಾಗಿ ರವಿವಾರ ಯುಕೆಯಿಂದ ಬೆಂಗಳೂರಿಗೆ 289 ಅನಿವಾಸಿ ಭಾರತೀಯರು ಆಗಮಿಸಿದ್ದಾರೆ. ಮುಂಜಾನೆ 4:30ಕ್ಕೆ ಲಂಡನ್ನಿಂದ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದ ಸುಮಾರು 289 ಜನ ಪ್ರಯಾಣಿಕರಿಗೆ ಟರ್ಮಿನಲ್ ಒಳಭಾಗದಲ್ಲಿ 30ಕ್ಕೂ ಅಧಿಕ ಆರೋಗ್ಯ ಇಲಾಖೆ ಸಿಬ್ಬಂದಿ ಸ್ಕ್ರೀನಿಂಗ್ ಮತ್ತು ಥ್ರೋಟ್ ಸ್ವ್ಯಾಬ್ ಮೂಲಕ ಕೊರೋನಾ ಟೆಸ್ಟ್ ಮಾಡಿದ್ರು. ಟೆಸ್ಟ್ ರಿಪೋರ್ಟ್ ಬರಲು 3 ಗಂಟೆಗಳ ಕಾಲಾವಕಾಶ ಬೇಕಿದ್ದ ಕಾರಣ ರಿಪೋರ್ಟ್ ಬರುವವರೆಗೂ ಯಾರನ್ನೂ ಹೊರಬಿಡದೆ ಬ್ರಿಟನ್ ಪ್ರಯಾಣಿಕರಿಗೆಲ್ಲ ಟರ್ಮಿನಲ್ನಲ್ಲೇ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಟೆಸ್ಟ್ ಮಾಡಿಸಿದ 3 ಗಂಟೆಗಳಿಗೆ ಬರಬೇಕಾದ ರಿಪೋರ್ಟ್ 6 ಗಂಟೆ ಕಳೆದ್ರೂ ಬಂದಿಲ್ಲ. ಇದರಿಂದ ಆಕ್ರೋಶಗೊಂಡ ಪ್ರಯಾಣಿಕರು ಸರ್ಕಾರ ಟೆಸ್ಟ್ ರಿಪೋರ್ಟ್ಗೆ ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. USA, and then everything was perfectly fine until we reached here. They kept changing the rules. First it was like we need a test 72 hours before, and then we took the test. We took like $250 each for 4 of us, $1,000. We came here and they said that's not valid, you have to take a test here. Took a test here, and then it was another 5 hours of wait. So it's just, I mean, they kept changing the rules. I just wish we had known beforehand that this was going to happen, but it did not. So we were in London only for like an hour. We are transit passengers, so we're not from UK, but still we had to go through this. So it's a little tedious, but glad to be out. ಇನ್ನು ಯುಕೆಯಿಂದ ಆಗಮಿಸಿದ ಮೊದಲ ವಿಮಾನದಲ್ಲಿ 145 ಜನ ಪುರುಷರು, 96 ಜನ ಮಹಿಳೆಯರು, 32 ಮಕ್ಕಳು ಹಾಗೂ 16 ಜನ ವಿಮಾನ ಸಿಬ್ಬಂದಿ ಸೇರಿದಂತೆ 289 ಜನರಿದ್ದಾರೆ. ಇದರಲ್ಲಿ 285 ಜನರ ವರದಿ ನೆಗೆಟಿವ್ ಬಂದ್ರೆ 4 ವರದಿ ಸಂಶಯಾತ್ಮಕವಾಗಿ ಬಂದಿತ್ತು. ಹೀಗಾಗಿ 4ರಿಗೆ ಮತ್ತೊಮ್ಮೆ ಕೊರೋನಾ ಟೆಸ್ಟ್ ಮಾಡಿಸಲು ಏರ್ಪೋರ್ಟ್ನಲ್ಲಿ ಉಳಿಸಿಕೊಂಡ ಅಧಿಕಾರಿಗಳು ಉಳಿದ 285 ಜನರ ಕೈಗೆ ಸ್ಟ್ಯಾಂಪಿಂಗ್ ಮಾಡಿ ಹೋಮ್ ಕ್ವಾರಂಟೈನ್ಗೆ ಕಳುಹಿಸಿಕೊಟ್ರು. ಇನ್ನು ವರದಿ ನೆಗೆಟಿವ್ ಬಂದ ಕಾರಣ ಕೈಗೆ ಸ್ಟ್ಯಾಂಪಿಂಗ್ ಮಾಡಿಸಿಕೊಂಡ ಪ್ರಯಾಣಿಕರಿಗೆ ಸರ್ಕಾರ ಪ್ರತ್ಯೇಕ ವಾಹನದ ವ್ಯವಸ್ಥೆ ಮಾಡದೆ ಸಾರ್ವಜನಿಕರ ಸಾರಿಗೆಯಾದ ಬಸ್ ಟ್ಯಾಕ್ಸಿಗಳಲ್ಲಿ ಹೋಗಲು ಅನುಮತಿ ನೀಡಿದ್ರು. ಹೀಗಾಗಿ 14 ದಿನಗಳ ಕಾಲ ಕ್ವಾರಂಟೈನ್ ಆಗಬೇಕಾದವರು ಸಾರ್ವಜನಿಕರ ಸಾರಿಗೆಯಲ್ಲಿ ಹೋದ ಕಾರಣ ಹೋದವರಿಗೆ ಪಾಸಿಟಿವ್ ಬಂದ್ರೆ ಅವರಿಂದ ಬೇರೆಯವರಿಗೂ ವೈರಸ್ ಹರಡಿದ್ರೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ನಾವು ಫಸ್ಟ್ ಪ್ಲೇನಿಂದ ನಾವೇ ಒಳಗೆ ಬಂದಿರೋದು 4:15 ಬೆಳಗ್ಗೆ. ಇಮಿಡಿಯೇಟ್ಲಿ ಒಂದು ಟೆಸ್ಟ್ ಮಾಡಿದ್ರು. ದೇ ಟ್ರೈಡ್ ದ ಬೆಸ್ಟ್ ಟು ಮೇಕ್ ದ ಪ್ರಾಸೆಸ್ ಎಫಿಷಿಯಂಟ್, ಬಟ್ ಲಾಸ್ಟ್ ನೈಟ್ ಆಂಟಿಜೆನ್ ಟೆಸ್ಟಿಂಗಿಂದ ಈ ಇದು PCR ಟೆಸ್ಟಿಗೆ ಚೇಂಜ್ ಮಾಡಿದಕ್ಕೋಸ್ಕರ ತುಂಬ ಡಿಲೇ ಆಯಿತು. ಚಿಕ್ಕ ಮಕ್ಕಳೆಲ್ಲ ತುಂಬ ಜನ ಇದ್ದಾರೆ. ಸೊ ಇಟ್ ವಾಸ್ ಕ್ವೈಟ್ ಎ ಡಿಫಿಕಲ್ಟ್ ಪ್ರಾಸೆಸ್. ಈಗ ಎವ್ರಿಬಡಿ ವಾಸ್ ಟೆಸ್ಟೆಡ್ ನೆಗೆಟಿವ್ ಆ್ಯಂಡ್ ದೇ ವಿಲ್ ಲೆಟ್ ಗೋ. ಬಟ್ ಸ್ವಲ್ಪ ಪ್ಲಾನಿಂಗ್ ಮಾಡಿರ್ಬೇಕಾಗಿತ್ತು. ಏನಂದರೆ ಆಂಟಿಜೆನ್ ಟೆಸ್ಟಿಂಗಿಂದ ಈ ಟೆಸ್ಟಿಂಗ್ ಚೇಂಜ್ ಮಾಡೋದಕ್ಕೆ 4-5 hours ಆಗುತ್ತಲ್ಲ, ಅದಕ್ಕೆ ಪ್ಲಾನಿಂಗ್ ಮಾಡಬೇಕಿತ್ತು. ಬಟ್ ಐ ಥಿಂಕ್ ದಟ್ ವಾಸ್ ನಾಟ್ ಡನ್ ವೆರಿ ಎಫಿಷಿಯೆಂಟ್ಲಿ. ಬಟ್ ಓವರಾಲ್ ಎವ್ರಿಬಡಿ ಈಸ್ ಟ್ರೈಂಗ್ ಟು ಡೂ ದೇರ್ ಬೆಸ್ಟ್ ಅಂಡರ್ ದ ಸಿಚುವೇಶನ್. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀವಿ. ಬಟ್ ಇಟ್ ವಾಸ್ ಅ ಲಿಟಲ್ ಡಿಫಿಕಲ್ಟ್ ಪ್ರಾಸೆಸ್.
ಒಟ್ಟಾರೆ ರೂಪಾಂತರಿ ಕೊರೋನಾ ಆತಂಕದ ನಡುವೆ ಸರ್ಕಾರ ಬ್ರಿಟನ್ನಲ್ಲಿ ಸಿಲುಕಿದ್ದ ಅನಿವಾಸಿ ಭಾರತೀಯರನ್ನ ತಾಯ್ನಾಡಿಗೆ ಮರುಕಳಿಸುತ್ತಿರುವುದು ಶ್ಲಾಘನೀಯವೇ. ಆದರೆ ಈ ಹಿಂದೆ ಮಾಡಿದ ತಪ್ಪನ್ನ ಮತ್ತೆ ಮಾಡದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳುವಲ್ಲಿ ಸರ್ಕಾರ ಈ ಬಾರಿಯೂ ಸಹ ಎಡವುತ್ತಿದೆ. ಹೀಗಾಗಿ ಇನ್ಮೇಲಾದ್ರೂ ನೆಗೆಟಿವ್ ರಿಪೋರ್ಟ್ ಬಂದವರು ಹೋಮ್ ಕ್ವಾರಂಟೈನ್ಗೆ ಹೋಗಲು ಪ್ರತ್ಯೇಕ ವಾಹನ ವ್ಯವಸ್ಥೆ ಮಾಡುವ ಮೂಲಕ ಜನರ ಆತಂಕ ದೂರ ಮಾಡುವ ಕೆಲಸ ಮಾಡಬೇಕಿದೆ.